ಸೊ ನಮಸ್ಕಾರ ಎಲ್ರಿಗೂ. ವಿಡಿಯೋನ ಎಂಡ್ವರೆಗೂ ನೋಡ್ರಿ. ಯಾವಾಗ್ಲೂ ಕೇಳಂಗ ಇಲ್ಲ ನಿಮ್ಮನ್ನ ವಿಡಿಯೋ ಎಂಡ್ವರೆಗೂ ನೋಡ್ರಿ ಅಂತೇಳಿ. ಯಾಕಂದ್ರೆ ಇದನ್ನ ವಿಡಿಯೋ ಎಂಡ್ವರೆಗೂ ನೋಡಿದ್ರಿ ಅಂದ್ರೆ ಈ ಪಾಪುಗ ನಿಮ್ಮಲ್ಲಿ ಯಾರೆಲ್ಲ ವಿಡಿಯೋ ನೋಡತ್ತಿರಲ್ಲ ಒಂದು 4 ಜನ ಆದರೂ ಒಂಚೂರು ಹೆಲ್ಪ್ ಮಾಡಿದ್ರೆ ಈ ಪಾಪುಗ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕಷ್ಟೇ ವಿಡಿಯೋ ಎಂಡ್ವರೆಗೂ ನೋಡ್ರಿ ಅಂತ ಹೇಳ್ತಾ ಇದ್ದೀನಿ. ಏನಪ್ಪ ವಿಷಯ ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನನಗೆ ಈ ವಿಡಿಯೋ ಬಗ್ಗೆನೇ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಈ ವಿಡಿಯೋನ ನನಗೆ ಶೇರ್ ಮಾಡಿದರು. ಏನಪ್ಪ ಅಂತಂದರೆ SM ಅಂತ ಈ ಪಾಪುಗೆ ಕಾಯಿಲೆ ಬಂದೈತಿ. ಸೊ ಇದಕ್ಕೆ 9 ಕೋಟಿ ಖರ್ಚಾಗುತ್ತೆ ಅಂತೇಳಿ. 1 ರೂಪಾಯಿ 2 ರೂಪಾಯಿ 100 ರೂಪಾಯಿ 1000 ರೂಪಾಯಿ 1 ಲಕ್ಷ ಗಂಟ್ಲೆ ಅಲ್ಲ, 9 ಕೋಟಿ ಗಂಟ್ಲೆ ತುಂಬ ಫಂಡ್ ಬೇಕಾಗಿರುತ್ತೆ. ತುಂಬ ಕಡೆ ಎಲ್ಲರೂ ಕೂಡ ಇದಕ್ಕೆ ಇನ್ಫ್ಲುಯೆನ್ಸರ್ ವಿಡಿಯೋಸ್ ಮಾಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮ್ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ತುಂಬ ಜನ ನನಗೆ ವಿಡಿಯೋನ ಶೇರ್ ಮಾಡ್ತಾಯಿದ್ರು. ಪಾಪ ನಾನು ಅದು ನಿಜನೋ ಅಲ್ವಾ ಅಂತ ನಾನು ಅವ್ರಿಗೆ ಮೆಸೇಜ್ ಮಾಡಿ ಕೂಡ ಕೇಳಿದೆ. ಹೌದು ಮೇಡಮ್ ಅಂತ ಹೇಳಿದ್ರು. ಇವಾಗ ಆಲ್ರೆಡಿ ಒಂದು 1 ಕೋಟಿ ಹತ್ತತ್ರ ಬಂದಿದ್ದಾರೆ. ಅವರು 50 ಲಕ್ಷ ದಾಟಿದೆ ಅಂತ. ಯಾವಾಗಲೂ ಇನ್ನೂ ಕೂಡ ಜಾಸ್ತಿ ಬೇಕು. 9 ಕೋಟಿ ಅಂದರೆ ಸಾಮಾನ್ಯ ಅಲ್ಲ ಆಯಿತಾ. ಎಲ್ಲರೂ ಅಂದರೆ ಮತ್ತು ಅದು ಅಸಾಧ್ಯ ಅಂತಲೂ ಅಲ್ಲ. ಇದಕ್ಕೆ ಸರ್ಕಾರದಿಂದ ಯಾವ ಫಂಡೂ ಬರೋಕತ್ತಿಲ್ಲ. ಯಾರು ಕೂಡ ಸಹಾಯ ಮಾಡೋಕ್ಕೆ ಮುಂದೆ ಬರತ್ತಿಲ್ಲ. ಇಷ್ಟು ದಿನ ಏನೋ ಅವ್ರ ತಂದೆ ತಾಯಿ ಏನಿದ್ರಲ್ಲ ಎಲ್ಲ ಅದು ಅವ್ರ ಆಸ್ತಿ ಎಲ್ಲ ಮಾರಿಬಿಟ್ಟು ಇಷ್ಟುವರೆಗೂ ಚಿಕಿತ್ಸೆ ಕೊಟ್ಟಿದ್ದಾರೆ. ಪಾಪ ಅವ್ರಿಗೆ ಇನ್ನು ಮುಂದೆ ಆಗ್ತಾಯಿಲ್ಲ. ಈ ಪಾಪು ಬದುಕಬೇಕಂದ್ರೆ 9 ಕೋಟಿ ಬೇಕಾಗತ್ತೆ. SMA ಅನ್ನೋದು ಕಾಯಿಲೆ ಒಂದು ಇಡೀ ಪ್ರಪಂಚದಲ್ಲಿ ಜಾಸ್ತಿ ಕಾಣಿಸ್ಕೊಂಡೇ ಇರೋವಂಥ ಕಾಯಿಲೆ, ಅಪರೂಪಕ್ಕೆ ಕಾಣಿಸ್ಕೊಳ್ಳುವಂಥ ಕಾಯಿಲೆ ಇದು. ಸೊ ಅದಕ್ಕೆ ಆದಷ್ಟೇ ಇವರಿಗೆ ಒಂದು ಅಟ್ಲೀಸ್ಟ್ ಒಂದು 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ಅಷ್ಟು ಇಲ್ಲದೆ ಅಂತೂ ಯಾರೂ ಇರೋಂಗಿಲ್ಲ ಅಂತ ಅನ್ಕೋತೀನಿ. ಅಟ್ಲೀಸ್ಟ್ ನಿಮ್ಗೆ 1000 ಗಂಟಲೆ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೂ 100 ರೂಪಾಯಿ ಗಂಟಲೆ ಆದರೂ ಸಹಾಯ ಮಾಡ್ಬೋದಲ್ಲ. ಒಂದು ಪಾಪು ಜನ್ಮ ಉಳಿತೈತಿ, ಒಂದು ಜೀವ ಉಳಿತೈತಿ ಪ್ರಪಂಚದಲ್ಲಿ ಅಂತಂದರೆ. ಅವ್ರ ತಾಯಿ ವಿಡಿಯೋ ಮಾಡಿದ್ದಾರೆ ನೋಡಿ, ವಿಡಿಯೋ ಕಳಿಸಿದ್ದಾರೆ, ನಾನು ಹಾಕ್ತೀನಿ. ಅದು ಒಂದು ಸತಿ ನೋಡ್ಕೊಂಬರಿ ಎಷ್ಟು ಜೀವ ಚೂರು ಅನ್ನತ್ತೆ ಅಂತಂದರೆ. ಎಲ್ರಿಗೂ ನಮಸ್ಕಾರ. ನಾನು ಮೋಕ್ಷಜ್ಞ ಅವ್ರ ತಾಯಿ. ಮೋಕ್ಷಜ್ಞಕ್ಕೆ ಇವಾಗ 5 ಮಂತ್ಸ್ ಆಗಿದೆ. ಈ 5 ಮಂತ್ಸಲ್ಲಿ ಅವನು SMA ಟೈಪ್ 1 ಅಂತ ತುಂಬ ರೇರ್ ಆ್ಯಂಡ್ ಡೆಡ್ಲಿ ಡಿಸೀಸ್ ಜೊತೆ ಫೈಟ್ ಮಾಡ್ತಾ ಇದ್ದಾನೆ. ಅವನು ದಿನ ನಾರ್ಮಲಾಗಿ ಬ್ರೀತ್ ಮಾಡೋದಕ್ಕೆ, ಹಾಲು ಕುಡಿಯೋದಕ್ಕೆ, ನಾರ್ಮಲ್ ಮೂಮೆಂಟ್ಸ್ ಮಾಡೋದಕ್ಕೆ ಕೂಡ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾನೆ. ನಾನು ನೋಡಿ ತುಂಬ ಚೆನ್ನಾಗಿ ನಗ್ತಾನೆ. ಬಟ್ ಆ ನಗು ನೋಡುವಾಗೆಲ್ಲ ನನಗೆ ಅವನು ಪಡ್ತಾ ಇರೋ ಕಷ್ಟ ಎಲ್ಲ ನನಗೆ ಬಂದು ಲೈಕ್ ತುಂಬ ಬೇಜಾರಾಗುತ್ತೆ. ಯಾವ ತಾಯಿಗೂ ಈ ಥರ ಕಷ್ಟ ಬರಬಾರ್ದು. ನಮಗೆ ಲೈಕ್ ಇವನಿಗೆ ಲೈಫ್ ಸೇವ್ ಮಾಡಬೇಕು ಅಂದರೆ ಒಂದೇ ಒಂದು ಆಪ್ಷನ್ ಇದೆ, ಅದು ಜೋಲ್ಜನ್ ಸ್ಪಾ. ಅದಕ್ಕೆ 9 crores ಆಗುತ್ತೆ. ಬಟ್ ನಾವು ನಿಮ್ಮ ಸಪೋರ್ಟ್ನಿಂದ ಇವಾಗವರೆಗೂ 30 lakhsವರೆಗೂ ಕಲೆಕ್ಟ್ ಮಾಡಿದ್ದೀವಿ. ಬಟ್ ಅದು ನಮಗೆ ಸಾಕಾಗಲ್ಲ. ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಇನ್ಫ್ಲೂಯೆನ್ಸರ್ಸ್ ಆ್ಯಂಡ್ ಯಾರಾದರೂ ಸೆಲೆಬ್ರಿಟೀಸ್ ಯಾರಾದರೂ ನೀವು ಒಂದು ವಿಡಿಯೋ ಮಾಡಿ ಮನೆಗೆ ಬನ್ನಿ, ನಮ್ಮ ಮಗುನ ನೋಡಿ. ನಿಮಗೆ ಜೆನ್ಯೂನ್ ಅಂತ ಅನ್ನಿಸ್ರೇ ಲೈಕ್ ವಿಡಿಯೋ ಮಾಡಿ. ನೀನು ವಿಡಿಯೋ ಮಾಡಿ ಹಾಕಿದ್ರೆ ಅದು ತುಂಬ ಜನಕ್ಕೆ ರೀಚ್ ಆಗುತ್ತೆ. ಆ್ಯಂಡ್ ಯಾರೋ ಒಬ್ಬರು ನಮಗೆ ಹೆಲ್ಪ್ ಮಾಡೋದಕ್ಕೆ ಮುಂದೆ ಬರ್ತಾರೆ ಅಂದರೆ ಅಂತ ಕಾನ್ಫಿಡೆನ್ಸ್ ನನಗಿದೆ. ಸೊ ಅಟ್ಲೀಸ್ಟ್ ತುಂಬ ಶೇರ್ಸ್ ಆಗಿದ್ರೆ ಅಟ್ಲೀಸ್ಟ್ ಗೌರ್ಮೆಂಟ್ 5 ರೂಪೀಸ್ ಮಾಡಿ ಇಲ್ಲಿ ಸ್ಕ್ಯಾನರ್ ಹಾಕಿರ್ತೀನಿ. ಡೌಟ್ ಇತ್ತು ಅಂತ ಅಂದರೆ ಅವ್ರ ಇನ್ಸ್ಟಾಗ್ರಾಮ್ ID ಕೂಡ ಅಲ್ಲಿ ಹಾಕಿರ್ತೀನಿ. ಹೋಗ್ಬಿಟ್ಟು ಅವ್ರಿಗೆ ಮೆಸೇಜ್ ಹಾಕಿಬಿಟ್ಟು ಹಾಕ್ಲಾ ಅಂತ ಕೇಳಿಬಿಟ್ಟು ಅವ್ರಿಗೆ ಸ್ಕ್ಯಾನರ್ ತೊಗೊಂಡ್ಬಿಟ್ಟು ಹಾಕಿ ಆಯಿತಾ. ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿಬಿಟ್ಟು ಇದ್ರ ಬಗ್ಗೆ ತಿಳ್ಕೊಂಡ್ಬಿಟ್ಟು ಹಾಕಿ. ಇಲ್ಲಿ ಏನಾದರೂ ನಾನು ಹೇಳೋದೇನಾದರೂ ಫೇಕ್ ಅನಿಸಿದರೆ ನಿಮಗೆ ಒಂದು ಅವ್ರ ಜೊತೆ ಮೆಸೇಜ್ ಮಾಡಿದ್ದು ಕೂಡ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. ಅವ್ರು ನನಗೆ ವೀಡಿಯೋಸು ಕಳಿಸ್ಕೊಟ್ಟಿದ್ದಾರೆ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮತ್ತು ಅವರ ಇನ್ನೊಬ್ಬರು ವಿಡಿಯೋ ಮಾಡ್ತಾಯಿದ್ದಾರೆ ಇದ್ರ ಬಗ್ಗೆ ಅಂತ ಹೇಳಿದ್ನಲ್ಲ. ಸೊ ಅದನ್ನು ಕೂಡ ವಿಡಿಯೋ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಅವರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ ಫಂಡ್ ಕಲೆಕ್ಟ್ ಮಾಡ್ಕೊಳಕ್ಕೆ. ನನಗೆ ಮೋಕ್ಷದ ವಿಚಾರವಾಗಿ ಇಷ್ಟು ದಿನ ಗವರ್ಮೆಂಟ್ ಇಂದ ಸ್ವಲ್ಪ ಸಹಾಯ ಸಿಗುತ್ತೆ ಅಂತ ಸ್ವಲ್ಪ ಹೋಪ್ಸ್ ಅಲ್ಲಿ ಇದೆ. ಬಟ್ ಇವಾಗ ಗ್ಯಾರಂಟಿ ನ್ಯೂಸ್ ಅವ್ರದ್ದು ಒಂದು ನ್ಯೂಸ್ ನೋಡಿದೆ ಲೈವ್ ಅಲ್ಲಿ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವ್ರು ಮಾತಾಡಿದ್ರು. ಸಿಕ್ಕಾಪಡೆ ಬೇಜಾರಾಯ್ತು ಅವ್ರ ಮಾತು ಕೇಳಿ. ಎಷ್ಟು ನಿರ್ಲಕ್ಷ್ಯವಾಗಿ ಮಾತಾಡಿದ್ರು ಅಂದ್ರೆ, ನಮ್ಮಿಂದ ಈ ಒಂದು ಸಮಸ್ಯೆಗೆ ಯಾವುದೇ ರೀತಿ ಪರಿಹಾರ ಇಲ್ಲ, ಬರೀ ಕ್ರೌಡ್ ಫಂಡಿಂಗ್ ಮಾತ್ರ ಒಂದು ಆಪ್ಷನ್ ಅಂತ ಹೇಳಿದ್ರು. ಅವ್ರ ಮನೆಯಲ್ಲಿ ಅವ್ರಿಗೆ ಬೇಕಾದವರು ಯಾರಾದ್ರೂ ಈ ಸಮಸ್ಯೆನ ಫೇಸ್ ಮಾಡ್ತಿದ್ರು ಅಂತಂದ್ರೆ ನಿಜವಾಗ್ಲೂ ಕ್ರೌಡ್ ಫಂಡಿಂಗ್ ಆಪ್ಷನ್ ಅವ್ರು ಕೊಡ್ತಾರಾ? ಡೆಫಿನೆಟ್ಲಿ ಇಲ್ಲ. ಯಾರೋ ಗೊತ್ತಿಲ್ಲ, ಇವ್ರು ಯಾರೋ ನಮಗ್ ಸಂಬಂಧ ಇಲ್ಲ ಅಂತ ಅಂದಾಗ ಕ್ರೌಡ್ ಫಂಡ್ ಅನ್ನೋ ಒಂದು ಆಪ್ಷನ್ ಹೇಳ್ತಾರೆ. ರೇರ್ ಡಿಸೀಸ್ಗೆ ಅಂತ ನಮ್ಮ ಗವರ್ಮೆಂಟ್ ಇಂದ 50 ಲಕ್ಷ ಇದೆ ಅಷ್ಟೇನೆ ಅಂತ ಎಷ್ಟು ಈಸಿಯಾಗಿ ಹೇಳ್ತಾರೆ ಅಂತಂದ್ರೆ, ಅವ್ರ ಹತ್ರ ದುಡ್ಡಿದೆ, ಅವ್ರು ಏನ್ ಬೇಕಿದ್ರು ಮಾಡ್ಬೋದು. ಕಾಮನ್ ಪೀಪಲ್ ಅಲ್ವಾ ನಾವು. ಸೊ ನಮ್ಮ ಮನೆ ಮಕ್ಳಿಗೆ ಏನಾದ್ರೂ ಆಗ್ಲಿ, ನಾವು ಭಿಕ್ಷೆ ಬೇಡ್ಬೇಕಷ್ಟೇನೆ. ದೇರ್ ಇಸ್ ನೋ ಎನಿ ಆಪ್ಷನ್ ಫಾರ್ ಅಸ್. ಅಂಡ್
ಮೋಕ್ಷಜ್ಞ ಅನ್ನೋ ಒಂದೇ ಮಗುವಿನ ಬಗ್ಗೆ ನಾನು ಮಾತಾಡ್ತಿಲ್ಲ. SMA ಒಂದು ಕಾಯಿಲೆ, ಇದಕ್ಕೆ 9 ಕೋಟಿ ಬೇಕು. ಮತ್ತೆ ಈ ಒಂದು ಕಾಯಿಲೆ ಬರೀ ಈ ಒಂದು ಮಗುಗಿಲ್ಲ, ನಮ್ಮ ಕರ್ನಾಟಕದಲ್ಲಿ ಬೇರೆ ಮಕ್ಳಿಗೂ ಇದೆ. ಅಂಡ್ ಅವರ ತಂದೆ ತಾಯಿ ಕೂಡ ಹೀಗೆ ರಸ್ತೆನಲ್ಲಿ ಅಲ್ದಾಡ್ತಿದ್ದಾರೆ. ಅವರು ನನ್ನನ್ನು ರೀಚ್ ಔಟ್ ಮಾಡ್ತಾ ಇದ್ದಾರೆ. ಬಟ್ ನಾನು ಇನ್ನು ಬೇರೆ ಮಕ್ಕಳ ಬಗ್ಗೆ ಮಾತಾಡಿಲ್ಲ. ಬಿಕಾಸ್ ಒಂದು ಮಗುನಾದ್ರೂ ನಾವು ಸಕ್ಸಸ್ ಮಾಡೋಣ. ಬಿಕಾಸ್ ನಾನು ಒಟ್ಟಿಗೆ 4-5 ಮಕ್ಕಳ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರೆ ದೆನ್ ಒಂದು ಮಗುಗೂ ಪೂರ್ತಿಯಾಗಿ ಫಂಡ್ ಕಲೆಕ್ಟ್ ಆಗಲ್ಲ ಅನ್ನೋ ಉದ್ದೇಶದಿಂದ ನಾನು ಬೇರೆ ಮಕ್ಕಳ ಬಗ್ಗೆ ಮಾತಾಡಿಲ್ಲ. ಬಟ್ ಮಾತಾಡಬಾರ್ದು ಅನ್ನೋದೇನೂ ಇಲ್ಲ. ಸೊ ಗವರ್ಮೆಂಟ್ ಯಾವಾಗ ಇಷ್ಟೊಂದು ಕೆಳಮಟ್ಟದಲ್ಲಿ ಮಾತಾಡ್ತಿದೆ ಅಂತಂದ್ರೆ ಇನ್ ನಮಗ್ ಉಳಿದಿರೋದು ಒಂದೇ ಒಂದು ಆಪ್ಷನ್, ನಾವುಗಳು ಒಗ್ಗಟ್ಟಾಗ್ಬೇಕು. ನಾವುಗಳು ಪ್ರತಿಯೊಬ್ರು ಕರ್ನಾಟಕದಲ್ಲಿ ನಿಮ್ಮ ಮನೆ ಮಕ್ಕಳಿಗಾಗಿದ್ರೆ ನೀವು ಹೀಗೆ ಕೂರ್ತಿದ್ರ? ಯಾರು ಕೂರ್ತಿರ್ಲಿಲ್ಲ. ಅಂಡ್ ಮೋಕ್ಷಜ್ಞ